ಗುಲ್ಜಾರರು ಬರೆದ ಮುಸ್ಸಂಜೆಯ ಮಾರ್ಗ. ಅನುವಾದಕರು ವಸುಧೇಂದ್ರ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಪಂಚನಾಮೆಯ ಸಮಯದಲ್ಲೂ ಮಿಶ್ರಾಜಿಯ ವಿಸಿಟಿಂಗ್ ಕಾರ್ಡ್ ಹೆಣದ ಮುಷ್ಟಿಯಲ್ಲಿತ್ತು. ಯಥಾಪ್ರಕಾರ ಆ ದಿನವೂ ಬೆಳಗಿನ 5 ಗಂಟೆಗೆ ಚಾರೂಜಿ ಎದ್ದಿದ್ದರು. ಆದರೆ ಮಾಮೂಲಿಗಿಂತ ಸ್ವಲ್ಪ ಹೆಚ್ಚಾಗಿಯೇ ಉದ್ವೇಗಗೊಂಡಿದ್ದರು. ಬೆಳಗಿನ ವಿಹಾರಕ್ಕೆ ಹೋಗುವಾಗ ಯಾವಾಗಲೂ ಒಳ್ಳೆಯ ಉಡುಪನ್ನು ಹಾಕಿಕೊಳ್ಳುವುದು ಅವರ ಅಭ್ಯಾಸ. ಕೂದಲನ್ನು ಬಾಚಿಕೊಂಡು ವಯಸ್ಸಿಗನುಗುಣವಾಗಿ ಮುಖದಲ್ಲಿ ಮೂಡಿದ ಸುಕ್ಕನ್ನು ಮರೆಮಾಚಲು ಕ್ರೀಮ್ ಉಪಯೋಗಿಸಿ ಮೃದುವಾಗಿ ತಿಕ್ಕಿಕೊಳ್ಳುತ್ತಿದ್ದರು. ಅವರ ಉತ್ತಮ ಅಭಿರುಚಿ ಮತ್ತು ಆಸಕ್ತಿಗಳಿಗೆ ಅವರು ಹಾಕಿಕೊಳ್ಳುವ ಉಡುಪುಗಳೇ ಸಾಕ್ಷಿ. ನೋಡ್ಬೇಕಾದ್ರೆ ಇವತ್ತಿಗೂ ಜನ ನನ್ನನ್ನು ನೋಡಿದ್ರೆ ತಮ್ಮ ತಮ್ಮಲ್ಲೇ ಗುಸುಗುಸು ಅಂತ ಮಾತನಾಡಿ ನಾನು ಚಾರುಲತಾ ಅಂತ ಒಬ್ಬರಿಗೊಬ್ಬರು ಹೇಳಿಕೊಳ್ತಾರೆ. ನನಗಾಗಿ ಅಲ್ಲದಿದ್ದರೂ ನನ್ನ ಅಭಿಮಾನಿಗಳ ಸಲುವಾಗಿ ನಾನು ಸ್ಟೈಲ್ ಆಗಿರಬೇಕಲ್ವಾ ಅಂತ ಯಾವಾಗಲೂ ಶಿವದತ್ತನಿಗೆ ಹೇಳುತ್ತಿರುತ್ತಾರೆ. ಶಿವದತ್ತ ಅವರ ಅಡಿಗೆಯವನು. ಈ ದಿನ ಅವನು ಅವರನ್ನು ನೋಡಿದಾಗ ಚಾರುಣಿ ಕನ್ನಡಿಯಲ್ಲಿ ನೋಡಿಕೊಂಡು ತಮ್ಮಿಷ್ಟಕ್ಕೆ ತಾವೇ ಮಾತನಾಡಿಕೊಳ್ಳುತ್ತಿದ್ದರು. ತೆಳುವಾಗಿ ಕೆನ್ನೆಗೆ ರಂಗನ್ನು ಹಚ್ಚಿಕೊಂಡರು. ಶಿವದತ್ತ ನಸುನಕ್ಕ. ಈ ವಯಸ್ಸಿನಲ್ಲೂ ಮೇಡಂ ಕೆನ್ನೆಗೆ ರಂಗು ಹಚ್ಚುವುದನ್ನು ಬಿಟ್ಟಿಲ್ಲ. ಚಾರೂಜಿ ತಮ್ಮ ಪ್ರತಿಬಿಂಬವನ್ನು ನೋಡಿ ನಸುನಕ್ಕರು. ಆ ನಗೆ ಒಂದಾನೊಂದು ಕಾಲದಲ್ಲಿ ಎಷ್ಟೋ ಜನರ ಹೃದಯವನ್ನು ಕದ್ದಿತ್ತು. ಶಿವದತ್ತ, ಮಿಶ್ರಾಜಿ ಅಂತ ಒಬ್ಬರು ನನ್ನ ಕಾಣ್ಲಿಕ್ಕೆ ಬರ್ತಾ ಇದ್ದಾರೆ. ಸ್ವಲ್ಪ ಟೀ ತಯಾರಿ ಮಾಡಿಡು. ಅದ್ಯಾರು ಮೇಡಂ? ಸ್ವಲ್ಪ ಆಶ್ಚರ್ಯದಿಂದ ಕೇಳಿದ. ಅವರೊಬ್ಬ ಸಾಹಿತಿಯಂತೆ. ನನ್ನ ಬಗ್ಗೆ ಒಂದು ಪುಸ್ತಕವನ್ನು ಬರಿತಾರಂತೆ. ಹಾಗಿದ್ದರೆ ಅದೇ ಮೇಡಂನವರ ಇಂದಿನ ನಡಿಗೆಯಲ್ಲಿನ ಸ್ವಲ್ಪ ವಯ್ಯಾರಕ್ಕೆ ಕಾರಣವಿರಬೇಕು. ಚಾರೂಜಿ ಚಿತ್ರರಂಗದಿಂದ ನಿವೃತ್ತಿ ಹೊಂದಿದ ಮೇಲೆ ತುಂಬಾ ವರ್ಷಗಳ ನಂತರ ಈ ಒಂಟಿ ಜೀವವನ್ನು ನೋಡಲು ಯಾರೋ ಒಬ್ಬ ವ್ಯಕ್ತಿ ಬರುತ್ತಿರುವುದು. ಪ್ರಾರಂಭದಲ್ಲಿ ಕೆಲವು ಪತ್ರಕರ್ತರು ಚಾರೂಜಿಯವರನ್ನು ಹುಡುಕಿಕೊಂಡು ಬರುತ್ತಿದ್ದರು. ಆದರೆ ದೂರದ ಮಹಾಬಲೇಶ್ವರದಲ್ಲಿ ಮನೆ ಮಾಡಿಕೊಂಡಿರುವ ಅವರನ್ನು ಹುಡುಕಿಕೊಂಡು ಪ್ರತಿದಿನ ಯಾರಾದರೂ ಬರಲು ಹೇಗೆ ಸಾಧ್ಯ? ಆದರೆ ಚಾರೂಜಿ ಮಾತ್ರ ಒಂದಲ್ಲ ಒಂದು ದಿನ ಅದೃಷ್ಟ ಮತ್ತೆ ತನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೆ ಎಂದು ನಂಬಿದ್ದಾರೆ. ಸ್ವಲ್ಪ ದಿನಗಳಲ್ಲಿ ಬರುತ್ತಿದ್ದ ಜನರ ಸಂಖ್ಯೆ ಅರ್ಧದಷ್ಟಾಗಿತ್ತು. 1-2 ಅವರ ವಯಸ್ಸಿಗೆ ತಕ್ಕಂತಹ ಪಾತ್ರಗಳ ಕರೆ ಬಂದಿದ್ದರೂ ತಾಯಂದಿರ ಪಾತ್ರ ಮಾಡುವುದಿಲ್ಲವೆಂದು ಚಾರೂಜಿ ನಿರಾಕರಿಸಿಬಿಟ್ಟಿದ್ದರು. ಸಾಕಷ್ಟು ಬಾರಿ ಕನ್ನಡಿಯ ಮುಂದೆ ನಿಂತು ಕತ್ತನ್ನು ಹಿಂದಕ್ಕೆ ಬಗ್ಗಿಸಿ ತಮ್ಮನ್ನು ತಾವೇ ನೋಡಿಕೊಂಡಿದ್ದಾರೆ. ಕತ್ತಿನಲ್ಲಿ ಒಂದಾದರೂ ಸುಕ್ಕಿದೆಯೇ? ವಯಸ್ಸಾದ ಚಿಹ್ನೆಗಳಿವೆಯೇ? ಒಂದೂ ಇಲ್ಲೆಂದು ಅವರು ತಮ್ಮಷ್ಟಕ್ಕೆ ತಾವೇ ಸಮರ್ಥಿಸಿಕೊಳ್ಳುತ್ತಾರೆ. ಕನ್ನಡಿಯಲ್ಲಿನ ಪ್ರತಿಬಿಂಬ ಎಂದೂ ನಿನಗೆ ವಯಸ್ಸಾಗುತ್ತಿದೆ ಎಂದು ಹೇಳಿರಲಿಲ್ಲ. ಬರೀ ಬೆಳ್ಳಿತೆರೆಯ ಮೇಲಿನ ಪ್ರತಿಬಿಂಬ ಮಾತ್ರ ಆ ಮಾತನ್ನು ಹೇಳುತ್ತಿತ್ತು. ಆದರೆ ಅವರಿಗೆ ಪ್ರಥಮ ಬಾರಿ ಹೃದಯದ ತೊಂದರೆ ಬಂದಾಗ ಡಾಕ್ಟರ್ ಸಹಾನಿಯವರು ಆ ಮಾತನ್ನು ಹೇಳಿದ್ದರು. ನೋಡಿ, ತುಂಬಾ ದಿನ ನಿಮ್ಮ ಹೃದಯ ನೀವು ಏರುವ ಒತ್ತಡವನ್ನು ಸಹಿಸಿಕೊಳ್ಳಲಾಗುವುದಿಲ್ಲ. ಒಂದು ದಿನ ಅದು ಸಿಡಿದು ಚೂರು ಚೂರಾಗುತ್ತೆ. ಶಿವದತ್ತ ಚಾರೂಜಿಗೆ ಮಿಶ್ರಾಜಿ ಬಂದಿರುವ ಸುದ್ದಿಯನ್ನು ಮುಟ್ಟಿಸಿದ. ಯಾರು? ಮಿಶ್ರಾಜಿಯೇ? ಸರಿ. ಮೇಡಂ ಅವನಿಗಾಗಿಯೇ ಕಾಯುತ್ತಿದ್ದರು. ಇದೇ ಪ್ರಥಮ ಬಾರಿ ಅವನ ಹೆಸರನ್ನು ಕೇಳುತ್ತಿರುವಂತೆ ಮಾತನಾಡಿದರು. ಅಲ್ಲೇ ಹಾಲಿನಲ್ಲಿ ಕುಳಿತಿರುವುದಕ್ಕೆ ಹೇಳು. ಆ ಸೋಫಾದ ಕವರನ್ನು ಬದಲಾಯಿಸಿ ಆಯ್ತಾ? ಆಯ್ತು ಮೇಡಂ. ಮತ್ತೆ ಆ ಮೋಂಬತ್ತಿಗಳು, ದೀಪ ಹಚ್ಚಿಟ್ಟಿಯಲ್ಲ? ಹ್ಞೂ ಮೇಡಂ. ಶಿವದತ್ತನಿಗೆ ತನ್ನ ಕೆಲಸದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಯಾವಾಗಲೂ ಚಾರೂಜಿ ಬಗ್ಗೆ ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳುತ್ತಿರುತ್ತಾನೆ. ಯಾವಾಗಲೂ ಒಮ್ಮೆ ಅಭಿಮಾನಿಯೊಬ್ಬರಿಂದ ಪತ್ರ ಬಂದರೆ ಸಾಕು, ಬಜಾರದಲ್ಲಿ 10 ಕಡೆಗಳಲ್ಲಿ ಅದರ ಬಗ್ಗೆ ಮಾತನಾಡುತ್ತಾನೆ. ನೆಕ್ಲೆಸ್ ಅನ್ನು ಕುತ್ತಿಗೆಯಲ್ಲಿ ಹಾಕಿಕೊಳ್ಳುವಾಗ ಮೇಡಂಗೆ ಅದು ತನ್ನ ಕುತ್ತಿಗೆಗೆ ಸ್ವಲ್ಪ ಚಿಕ್ಕದೆನಿಸಿ ಬಿಟ್ಟಿತು. ಒಂದು ವೇಳೆ ಆ ಇನ್ನೊಂದು ನೆಕ್ಲೆಸ್ ಇದ್ದಿದ್ದರೆ ಕುತ್ತಿಗೆಯನ್ನು ಪೂರ್ತಿ ಆವರಿಸಿಬಿಡುತ್ತಿತ್ತು. ಆದರೆ ಚಾರೂಜಿ ಆ ನೆಕ್ಲೆಸ್ ಅನ್ನು 2 ವರ್ಷಗಳ ಹಿಂದೆ ಮಾರಿಬಿಟ್ಟಿದ್ದರು. ತುಂಬಾ ವರ್ಷಗಳ ಹಿಂದೆ ಅದನ್ನು 3,000 ರೂಪಾಯಿಗಳಿಗೆ ಕೊಂಡಿದ್ದಾದರೂ ಅದನ್ನು ಮಾರಿದ್ದು 30,000ಕ್ಕೆ. ಸಿಂಗ್ ಸಾಹೇಬರು ಇನ್ನು ಬದುಕಿರುತ್ತಿದ್ದರೆ ಖಂಡಿತ ಅದನ್ನು ಮಾರಲು ಬಿಡುತ್ತಿರಲಿಲ್ಲ. ಚಾರೂಜಿ ಮೆಟ್ಟಿಲಿಂದ ಇಳಿದು ಬರುತ್ತಿದ್ದರೆ ನಿಜಕ್ಕೂ ಚಿತ್ರನಟಿಯಂತೆ ಕಾಣುತ್ತಿದ್ದರು. ಮೂಲೆಯಲ್ಲಿಂದೆಲ್ಲೋ ಸ್ಟಾರ್ಟ್, ಸೌಂಡ್, ಕ್ಯಾಮ್ರಾ ಅನ್ನೋ ಧ್ವನಿ ಕೇಳಿಸಬಹುದೇನೋ ಎಂದು ಅವರಿಗನ್ನಿಸಿತು. ಮಿಶ್ರಾಜಿ ಹಾಲಿನಲ್ಲಿನ ಅಮೃತ ಶಿಲೆಗಳನ್ನು ತುಂಬಾ ಗಮನವಿಟ್ಟು ಪರೀಕ್ಷಿಸುತ್ತಿದ್ದ. ಅವನ ಕೈಯಲ್ಲೊಂದು ಚಿಕ್ಕ ಪುಸ್ತಕವಿತ್ತು. ಬಹುಶಃ ಅದರಲ್ಲಿ ಈಗಾಗಲೇ 1-2 ಟಿಪ್ಪಣಿಗಳನ್ನು ಬರೆದುಕೊಂಡಿರಬೇಕು. ಚಾರೂಜಿಯನ್ನು ಕಂಡ ತಕ್ಷಣ ಕೈಗಳನ್ನು ಜೋಡಿಸಿ ಅತ್ಯಂತ ವಿನಯದಿಂದ ನಮಸ್ಕರಿಸಿದ. ದಯವಿಟ್ಟು ಕುಳಿತುಕೊಳ್ಳಿ. ಮಿಶ್ರಾಜಿ ಸೋಫಾದ ಮೇಲೆ ಕುಳಿತುಕೊಂಡ. ಚಾರೂಜಿಯ ವ್ಯಕ್ತಿತ್ವ ಇನ್ನೂ ಜನರನ್ನು ಆಕರ್ಷಿಸುತ್ತಿತ್ತು. ಮಿಶ್ರಾಜಿಗೆ ಸ್ವಲ್ಪ ಹೊತ್ತು ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ. ಅಷ್ಟರಲ್ಲಿ ಶಿವದತ್ತ ಟ್ರೇ ಹಿಡಿದುಕೊಂಡು ಟೀ ತಂದಿದ್ದು ಒಳ್ಳೆಯದೇ ಆಯಿತು. ಜೊತೆಯಲ್ಲಿ ಸಿಹಿ ಮತ್ತು ಖಾರಗಳನ್ನು 2 ಬೇರೆ ಬೇರೆ ತಟ್ಟೆಗಳಲ್ಲಿ ತಂದಿದ್ದ.
ಚಾರುಜಿ ತಾವೇ ಸ್ವತಃ ಚಹಾವನ್ನು ಕಪ್ಪಿಗೆ ಸುರಿದರು. ನನ್ನ ವಿಳಾಸ ನಿಮ್ಗೆ ಹೇಗೆ ಗೊತ್ತಾಯ್ತು? ಗೋಯಲ್ ಸಾಬ್ ಕೊಟ್ಟರು. ಅವರು ಬಾಂಬೆಯಲ್ಲಿರುವ ನಿಮ್ಮ ಮ್ಯಾನೇಜರ್ ಅಲ್ಲವೇ? ಹಾ, ಹೌದು. ಗೋಯಲ್ ತುಂಬಾ ಒಳ್ಳೆಯ ಮನುಷ್ಯ. ನನ್ನ ಎಲ್ಲಾ ವ್ಯವಹಾರಗಳನ್ನು ತುಂಬಾ ವರ್ಷ ಅವನೇ ನೋಡಿಕೊಂಡಿದ್ದಾನೆ. ಈಗಲೂ ನನ್ನ ಕೆಲವೊಂದು ಕೆಲಸಗಳನ್ನು ಅವನೇ ನೋಡಿಕೊಳ್ಳುತ್ತಾನೆ. ದಯವಿಟ್ಟು ಸ್ವಲ್ಪ ಚಹಾ ತೆಗೆದುಕೊಳ್ಳಿ. ಆಮೇಲಿಕ್ಕಿನ್ನೇನು. ಕಾಲ ನನ್ನನ್ನು ಹಿಂದಕ್ಕೆ ತಳ್ಳಿ ಹೊರಟು ಹೋಯಿತು. ಚಾರುಣಿ ಮಾತನ್ನು ಮುಂದುವರೆಸಿದರು. ನಾನೊಬ್ಬಳೇ ನೆಮ್ಮದಿಯಿಂದ ಇರೋಕೆ ನನಗೆ ತುಂಬಾ ಇಷ್ಟ. ಮಿತಿ ಮೀರಿ ಕೆಲಸ ಮಾಡೋಕೆ ನನಗೆ ಯಾವಾಗ್ಲೂ ಆಗಲ್ಲ. ಹಿಂದೆ ಕೂಡ ಅಷ್ಟೇ. ನನ್ನ ಮನೆಯ ಮುಂದೆ ಹಗಲು ರಾತ್ರಿ ಅನ್ನದ ನಿರ್ಮಾಪಕರು ಸರದಿಗಾಗಿ ನಿಂತಿದ್ರು ನಾನು ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಲಿಲ್ಲ. ಕೊನೆಗಂತೂ ನಾನೇ ಓಡಿ ಬಂದು ಇಲ್ಲಿ ಬಚ್ಚಿಟ್ಟುಕೊಂಡೆ. ನಿಮ್ಮ ಮನೆಯನ್ನೊಮ್ಮೆ ನೋಡಬಹುದಾ? ಹೋ, ಅದಕ್ಕೇನಂತೆ, ದಯವಿಟ್ಟು ಬನ್ನಿ. ಚಾರುಜಿ ಅವನನ್ನು ಅಮೃತ ಶಿಲೆಯ ಶಿಲ್ಪಗಳತ್ತ ಕರೆದುಕೊಂಡು ಹೋದರು. ನಾವು ಈ ಶಿಲ್ಪ ಜೋಡಿಯನ್ನು ಇಟಾಲಿಯಿಂದ ಬರುವಾಗ ತಂದಿದ್ದು. ಅವುಗಳು ಭಿನ್ನ ಆಗದಂತೆ ಇಲ್ಲಿಗೆ ತರೋದು ತುಂಬಾ ಕಷ್ಟ ಆಯ್ತು. ತುಂಬಾ ವರ್ಷಗಳವರೆಗೆ ಅವು ನನ್ನ ಬಾಂಬೆ ಮನೆಯಲ್ಲಿದ್ದವು. ಬಹುಶಃ ಆ ಮನೆಗೆ ನೀವೆಂದು ಬಂದಿರಲಿಲ್ಲ ಅಂದ್ಕೊಳ್ತೀನಿ. ಇಲ್ಲ, ಒಣಗಿದ ಧ್ವನಿಯಲ್ಲಿ ಉತ್ತರ ಕೊಟ್ಟನಾದರೂ ಅವನ ಮುಖದಲ್ಲಿ ದೊಡ್ಡ ನಗುವಿತ್ತು. ಅವರಿಬ್ಬರು ಕಾರಿಡಾರ್ನಲ್ಲಿ ನಡೆಯುತ್ತಿರುವಾಗ ಚಾರುಜಿ ಅವನಿಗೆ ಹೇಳಿದರು, ಈ ಮನೆಯನ್ನು ನಾವು ಅತ್ಯಂತ ಪ್ರೀತಿ ವಿಶ್ವಾಸಗಳಿಂದ ಕಟ್ಟಿದ್ದು. ಇದರ ವಿಷಯದ ಬಗ್ಗೆ ನಾನು ಮತ್ತು ಸಿಂಗ್ ಸಾಹೇಬ್ ಎಷ್ಟೋ ಸಲ ಜಗಳಾಡಿದ್ದು ಉಂಟು. ಕೆಲವೊಮ್ಮೆ ಯಾವ ಇಟ್ಟಿಗೆಗಳನ್ನು ಉಪಯೋಗಿಸಬೇಕು ಅಂತಾದರೆ, ಮತ್ತೆ ಕೆಲವೊಮ್ಮೆ ಯಾವ ಬಗೆಯ ಕಟ್ಟಿಗೆಯನ್ನು ಉಪಯೋಗಿಸಬೇಕು ಅನ್ನುವುದರ ಬಗ್ಗೆ. ಈ ಟೈಲ್ಸ್ನೆಲ್ಲ ಸಿಂಗ್ ಸಾಹೇಬ್ ಬೆಂಗಳೂರಿನಿಂದ ತರಿಸಿದ್ದು. ಈ ಮನೆಗೆ ಹೆಸರನ್ನು ನಾನು ಇಂಗ್ಲಿಷ್ ಸಿನಿಮಾ ಒಂದರಿಂದ ಆರಿಸಿದ್ದು. ಸನ್ಸೆಟ್ ಬೋಲ್ಹ್ಯಾರ್ಡ್, ಮುಸ್ಸಂಜೆಯ ಮಾರ್ಗ. ಮತ್ತೆ ಆ ಪಂಜರ ಇದೆಯಲ್ಲ, ನಿಜ ಹೇಳ್ಬೇಕಂದ್ರೆ ನಾವು ಅದರಲ್ಲಿ ಯಾವತ್ತೂ ಯಾವುದೇ ಪಕ್ಷಿಯನ್ನು ಇಟ್ಟಿರಲಿಲ್ಲ. ಅದು ಅವ್ರಿಗೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ. ಆದ್ರೆ ಒಂದಿನ ಚಾರುಜಿ ಗಟ್ಟಿಯಾಗಿ ನಗಲಾರಂಭಿಸಿದರು. ಯಾವುದೋ ದೃಶ್ಯವನ್ನು ಅವರು ಅಭಿನಯಿಸುತ್ತಿದ್ದಾರೇನೋ ಅನ್ನುವ ಅನುಮಾನವಾಗುವಂತಿತ್ತು. ಶಿವದತ್ತ ಕೂಡ ಒಮ್ಮೆ ಇಣಿಕೆ ಹಾಕಿ ನೋಡಿದ. ಈ ರೀತಿ ಮೇಡಂ ನಗೋದನ್ನು ಅವನು ಇತ್ತೀಚೆಗೆ ಕಂಡಿರಲಿಲ್ಲ. ಆದರೆ ಚಾರುಜಿ ಈ ರೀತಿ ನಗುವ ಕಾಲವೂ ಒಂದಿತ್ತು. ಅವರ ಸಮಕಾಲೀನ ನಾಯಕಿಯರಾದ ನೂರ್ ಮತ್ತು ನೀಲಾ ಮನೆಗೆ ಬಂದಾಗ ಹೀಗೆ ನಗುತ್ತಿದ್ದುದುಂಟು. ಅವನನ್ನು ಮಹಡಿಗೆ ಕರೆದೊಯ್ಯುತ್ತಾ ಚಾರುಜಿ ಹೇಳಲಾರಂಭಿಸಿದರು. ನನ್ನೇ ಯಾಕೆ ಆ ಪಂಜರದಲ್ಲಿ ಕೂಡಿಡಬಾರದು ಅಂತ ನಾನು ಅವರಿಗೆ ಕೇಳಿದ್ದೆ. ಅದಕ್ಕವರು, ಹಾಗಿದ್ರೆ ನಾನು ಅದನ್ನು ಅಮೃತಶಿಲೆಯಲ್ಲಿ ಮಾಡಿಸಬೇಕಾಗುತ್ತೆ ಅಂತ ಹೇಳಿದ್ರು. ನಂಗೆ ಅಮೃತಶಿಲೆ ಅಂದ್ರೆ ಪಂಚಪ್ರಾಣ. ಅದ್ರ ಮೇಲೆ ಬರಿಗಾಲಿಂದ ನಡೆಯೋಕೆ ನಂಗೆ ತುಂಬಾ ಇಷ್ಟ. ಸಿಂಗ್ ಸಾಹೇಬ್, ಅದು ಅವರ ಭಾವಚಿತ್ರ. ಅದು ಸಿಂಗ್ ಸಾಹೇಬರ ನಿಲುವು ಚಿತ್ರವಾಗಿತ್ತು. ಮೇಲಿನ ವರಾಂಡದಲ್ಲಿ ಅದನ್ನು ತೂಗು ಹಾಕಲಾಗಿತ್ತು. ಅದರ ಅಕ್ಕಪಕ್ಕ ಮೋಂಬತ್ತಿಗಳ ಸ್ಟ್ಯಾಂಡ್ಗಳಿದ್ದವು. ಶಿವದತ್ತ ಆಗಲೇ ಅವುಗಳನ್ನು ಹಚ್ಚಿಟ್ಟಿದ್ದ. ಆ ಮಾರ್ಗವಾಗಿ ಮೇಡಂ ಖಂಡಿತ ಹಾದು ಹೋಗುತ್ತಾರೆಂದು ಅವನಿಗೆ ಗೊತ್ತಿತ್ತು. ಸಿಂಗ್ ಸಾಹೇಬರ ಮುಖವನ್ನೇ ಕೆಲ ಕಾಲ ನಿಶಬ್ದದಲ್ಲಿ ಚಾರುಜಿ ದಿಟ್ಟಿಸಿದರು. ನಂತರ ಎರಡೂ ಕಣ್ಣುಗಳನ್ನು ಒರೆಸಿಕೊಂಡು ತಲೆಯನ್ನೊಮ್ಮೆ ಬಾಗಿಸಿ ನಂತರ ಮುಂದಕ್ಕೆ ಹೊರಟರು. ಮಿಶ್ರಾಜಿ ಅವರನ್ನು ಹಿಂಬಾಲಿಸಿದ. ಚಾರುಜಿ, ನಮ್ಮ ದಾಂಪತ್ಯ ಜೀವನ ತುಂಬಾ ಚಿಕ್ಕದಾಗಿತ್ತು. ಬರೇ 3 ವರ್ಷ 4 ತಿಂಗಳು ಮತ್ತು 18 ದಿನ ಅಷ್ಟೇ ಎಂದು ಹೇಳಿದರು. ಮತ್ತೊಮ್ಮೆ ಕಣ್ಣೊರೆಸಿಕೊಂಡರು. ಆ ವೇಳೆಗಾಗಲೇ ಶಿವದತ್ತ ಹಾಲಿನಲ್ಲಿಟ್ಟಿದ್ದ ಚಹಾದ ಟ್ರೇಯನ್ನು ತೆಗೆದಿದ್ದ. ಚಾರುಜಿ ಸ್ವಲ್ಪ ಕುಡಿಯಲು ನೀರು ಬೇಕೆಂದು ಕೂಗಿ ಹೇಳಿದರು. ಅವನಿಂದ ಉತ್ತರ ಬಂದಾಗ ಅವನು ಲಾನ್ನಲ್ಲಿರಬೇಕೆಂದು ಕೊಂಡರು. ಅವರಿಗೆ ನಿಶಬ್ದ ಅಸಹನೀಯವಾಗಿತ್ತು. ಮಿಶ್ರಾಜಿ ಕಡೆ ತಿರುಗಿ ಹೇಳಿದರು, ಬೇರೆ ಇನ್ನೇನಾದರೂ ವಿಶೇಷವಾಗಿ ಕೇಳೋದಿದೆಯೇ? ಈ ಮನೆಯ ಒಟ್ಟು ವಿಸ್ತೀರ್ಣವೆಷ್ಟು? ವಿಸ್ತೀರ್ಣ? ಅವನೆಡೆಗೆ ಆಶ್ಚರ್ಯದಿಂದ ಕೇಳಿದರು. ಮತ್ತೆ ಕಟ್ಟಿದ ಮನೆಯ ವಿಸ್ತೀರ್ಣ ಎಷ್ಟು? ಚಾರುಜಿ ಮುದುಡಿಕೊಂಡಿದ್ದು ಕಂಡು ಬಂತು. ಮೆತ್ತಗೆ ಹೇಳಿದರು, ಅದೆಲ್ಲ ಗೋಯಲ್ಗೆ ಗೊತ್ತಿರಬೇಕು. ಹೋಗ್ಲಿ ಬಿಡಿ, ನಾನು ಗೋಯಲ್ ಸಾವರನ್ನು ಕೇಳಿ ತಿಳ್ಕೊಂತೀನಿ. ಸೋಫಾದ ಕೈಯ ಮೇಲೆ ತನ್ನೆಲ್ಲ ಭಾರವನ್ನು ಹಾಕುತ್ತಾ ಚಾರುಜಿ ಎದ್ದು ನಿಂತರು. ಗೋಯಲ್ ಯಾಕೆ ನಿನ್ನಲ್ಲಿ ಕಳುಹಿಸಿದ್ದು? ಮನೆ ನೋಡೋದಿಕ್ಕೆ. ಸ್ವಲ್ಪ ದಿನದಲ್ಲಿ ಇದು ಮಾರಾಟಕ್ಕೆ ಬರಬಹುದು ಅಂತಂದರು. ಅದಕ್ಕೆ ಅವರು ನನಗೆ ಈ ಮನೆಯ ಬೆಲೆ ಅಂದಾಜು ಮಾಡಿ, ಯಾರಾದರೂ ಕೊಳ್ಳಲಿಕ್ಕೆ ತಯಾರಿರೋ ಗಿರಾಕಿಗಳು. ನಿನ್ನ ಹೆಸರೇನು? ಚಾರುಜಿ ತೀಕ್ಷ್ಣವಾಗಿ ಕೇಳಿದರು. ಧೀರಜ್ ಮಿಶ್ರಾ, ಪ್ರಾಪರ್ಟಿ ಬ್ರೋಕರ್. ಮನೆಗಳನ್ನು ಕೊಳ್ಳೋದು ಮಾರೋದು ಮಾಡ್ತೀನಿ. ಅವನು ತನ್ನ ಕಾರ್ಡ್ ಅನ್ನು ಕೊಟ್ಟ. ಇದ್ದಕ್ಕಿದ್ದಂತೆ ಚಾರುಜಿ ಮುಖ ಕೆಂಪಾಯಿತು. ಚೀರಬೇಕೆನಿಸಿತಾದರೂ ನಿಯಂತ್ರಿಸಿಕೊಂಡರು. ಅವರ ಬಾಯಿಂದ ಯಾವುದೇ ಧ್ವನಿ ಹೊರಡಲಿಲ್ಲ. ಕೈಯನ್ನು ಬಾಗಿಲಿನತ್ತ ಚಾಚಿ ಅವನಿಗೆ ಹೊರಡಬೇಕೆಂದು ಹೇಳಿದರು. ಬ್ರೋಕರ್ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಾರಂಭಿಸಿದ. ಗೋಯಲ್ ಸಾಬ್ ನಿಮ್ಮ ಜೊತೆ ಮಾತನಾಡಬೇಡ ಅಂತಲೇ ಹೇಳಿದ್ದರು. ಅದು ಅಲ್ಲದೆ ನೀವು ಒಂದು ವೇಳೆ ಗೆಟ್ ಔಟ್. ಈ ಬಾರಿ ಚಾರುಜಿ ಕಿರುಚಿದ್ದರು. ಆದರೆ ಅವರ ಧ್ವನಿಯಲ್ಲಿ ಸ್ವಲ್ಪ ಒಡಕಿತ್ತು. ಕಂಗಾಲಾದ ಬ್ರೋಕರ್ ಉಸಿರೆತ್ತದೆ ಹೊರಟು ಹೋದ. ಕೈಯಲ್ಲಿ ಅವನ ಕಾರ್ಡನ್ನು ಮುದ್ದೆ ಮಾಡುತ್ತಲೇ
ಚಾರೂಜಿ ಅವನು ಹೊರಟು ಹೋಗುವವರೆಗೆ ನೋಡಿದರು. ಹಿಂತಿರುಗಿ ಮಹಡಿಯ ಮೆಟ್ಟಿಲನ್ನು ಹತ್ತುವಾಗ ನಡುಗಲಾರಂಭಿಸಿದರು. ಅವರಿಗೆ ಹೃದಯಾಘಾತವಾಗಿತ್ತು. ಮತ್ತು ಪಂಚನಾಮೆಯ ಸಮಯದಲ್ಲೂ ಮಿಶ್ರಾಜಿಯ ವಿಸಿಟಿಂಗ್ ಕಾರ್ಡ್ ಹೆಣದ ಕೈಯಲ್ಲಿತ್ತು. ಇಲ್ಲಿಗೆ ಗುಲ್ಜಾರರ ಮುಸ್ಸಂಜೆಯ ಮಾರ್ಗ ಎಂಬ ಕತೆ ಮುಕ್ತಾಯವಾಯಿತು. ಅನುವಾದಕರು ವಸುಧೇಂದ್ರ. ಓದಿದವರು ಪ್ರತಿಭಾ ನಿರಂಜನ್. ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ. ಜಾಲತಾಣ ಕಥಾಗುಚ್ಛ.